ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಬಿ ಜೆ ಪಿ ಮುಂದೆ ಈಗ ಒಂದು ದೊಡ್ಡ ಸವಾಲು. ಯಾಕಪ್ಪ ಅಂದ್ರೆ ಎರಡು ವಿಧಾನಸಭೆ ಚುನಾವಣೆಗಳು ಬಂದಿದ್ದಾವೆ. ಎರಡು ಬಾಗಲಕೋಟೆ ಮತ್ತು ದಾವಣಗೆರೆ ತಕ್ಷಣ ಇನ್ನು 4 ಪರಿಷತ್ ಸ್ಥಾನಗಳ ಚುನಾವಣೆ. ಇವೆರಡು ಈಗ ಪರೀಕ್ಷಾ ಕಾಲ ಬಿ ಜೆ ಪಿಗೆ. ಈ ನಡುವೆ ನಿಮಗೆ ಗೊತ್ತದ ಬಿ ಜೆ ಪಿಯಲ್ಲಿ ಅಂತರ್ಯುದ್ಧ ಅಂತರ್ಜಗಳ ಸಾಕಷ್ಟು. ಯಡಿಯೂರಪ್ಪ ಮತ್ತು ಅವರ ಮಗನನ್ನು ಹೇಗಾದರೂ ಮಾಡಿ ಕಿತ್ತಾಕಬೇಕು, ತೆಗೆದುಹಾಕಬೇಕು, ನಮ್ಮ ಕೈಯಲ್ಲಿ ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ದೊಡ್ಡ ಬಣ ಕೆಲಸ ಮಾಡ್ತಾನೆ ಇದೆ. ಹೀಗಾಗಿ ಅಲ್ಲಿ ಒಗ್ಗಟ್ಟು ಅನ್ನೋದಿಲ್ಲ, ಅದರಲ್ಲೂ ಆಡಳಿತದಲ್ಲೂ ಇಲ್ಲ. ಯಾಕಂದರೆ ಆಡಳಿತದಲ್ಲಿದ್ದರೆ ಏನಾದರೂ ಗೋಲ್ಮಾಲ್ ಮಾಡಬಹುದೇನೋ ಅನ್ನುವಂಥ ಒಂದಿಷ್ಟು ಆಸಕ್ತಿಗಳು ಹೆಚ್ಚಿರ್ತಾವೆ, ಒಂದಿಷ್ಟು ಅವಕಾಶಗಳು ಹೆಚ್ಚಿರ್ತಾವೆ. ಯಾಕಂದರೆ ಗೆಲ್ಲುವ ಅವಕಾಶಗಳು ಸಹಜವಾಗಿ ಉಪಚುನಾವಣೆಗಳಲ್ಲಿ ಆಡಳಿತದ ಪಕ್ಷಕ್ಕೆ ಹೆಚ್ಚಿರ್ತದೆ. ಅದನ್ನು ಮೀರಿ ಆಗಬೇಕಾಗಿತ್ತಪ್ಪ ಅಂತಂದ್ರೆ ಅಲ್ಲೇ ಈ ಆಡಳಿತ ವಿರೋಧಿ ಅಲೆ ಜೋರಿದ್ದಾಗ ಮಾತ್ರ ಸಾಧ್ಯದ. ಅದರಲ್ಲೂ ದಾವಣಗೆರೆ ದಕ್ಷಿಣ ಅಂತೂ ನಮ್ಮ ಶಾಮನೂರು ಶಿವಶಂಕರಪ್ಪನವ್ರದ್ದು ಅವ್ರ ಮನೆಗೆ ಸಂಬಂಧಿಸಿದವ್ರು ಯಾರಾದರೂ ಇಡ್ಬೋದಲ್ಲೇ. ಅಲ್ಲಂತೂ ಗೆಲ್ಲೋದು ಭಾಳ ಕಷ್ಟ ಬಿ ಜೆ ಪಿಗೆ. ಅದ್ರ ಜೊತೆ ಮೇಟಿ ಅವ್ರದ್ದು ಸಹಿತ ಅದು ಕಾಂಗ್ರೆಸ್ಸಿಗದ್ದು, ಅಲ್ಲೂ ಸಹಿತ ಗೆಲ್ಲೋದು ಅಷ್ಟು ಅಂದ್ಕೊಂಡಷ್ಟು ಸುಲಭಿಲ್ಲ ಬಿ ಜೆ ಪಿಗೆ. ಹೀಗಾಗಿ ಇದೊಂದು ರೀತಿ ಬಿ ಜೆ ಪಿಗೆ ಪರೀಕ್ಷಾ ಕಾಲ ಅನ್ನೋಕ್ಕಿಂತಲೂ ವಿಜಯೇಂದ್ರ ಅವ್ರಿಗೆ ಪರೀಕ್ಷಾ ಕಾಲ. ಅದ್ರ ಜೊತೆಗೆ ಬಿ ಜೆ ಪಿಗೂ ಪರೀಕ್ಷಾ ಕಾಲನೇ. ಯಾಕಂದರೆ ಈ ತಿಕ್ಕಾಟ ಮುಂದುವರೆದ್ರೆ 2028ರಲ್ಲಿ ಗೆಲ್ಲುವುದು ಗಗನ ಕುಸುಮ ಅನ್ನೋರು ಎಲ್ಲ ಮಾತಿಲ್ಲ. ಇದು ಕಾಂಗ್ರೆಸ್ಗೂ ಅನ್ವಯಿಸ್ತದೆ ಆ ಮಾತು ಬೇರೆ. ಯಾಕಂದರೆ ಕಾಂಗ್ರೆಸ್ ನೋಡಿದ್ರೆ ಈಗ ಮುಖ್ಯಮಂತ್ರಿ ಸ್ಥಾನ ಸ್ವಲ್ಪ ಜೋರ್ದಾರ ಅಂತ ಜಗಳೋ ತಿಕ್ಕಾಟೋ ಒಟ್ಟಿನಲ್ಲಿ ದಿನನಿತ್ಯದ. ಬಟ್ ಅವರಿಬ್ಬರು ಮುತ್ಸದ್ದಿಗಳಾದಂಥ ಸಿದ್ದು ಮತ್ತು ಡಿ ಕೆ ಶಿ ಅವರು ನಮ್ಮಲ್ಲಿ ಏನಿಲ್ಲ ಅಂತ ಹೋಗ್ತಾ ಇದ್ದಾರೆ, ಬಟ್ ನಡೆಸ್ತಾ ಇದ್ದಾರೆ ಅವ್ರ ಬೆಂಬಲಿಗರಿಂದ. ಆದರೂ ಅದು ಸಹಿತ ಸಾಕಷ್ಟು ಇಫೆಕ್ಟ್ ಆಗಿದೆ. ಈಗ ಅದು ಮುಂಬರುವ ಚುನಾವಣೆಯಲ್ಲೇ ಪೆಟ್ಟು ಕೊಡೋದ್ರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ಒಂದು ರೀತಿ ಸಮಬರದ ಕುಸ್ತಿ ಇವತ್ತು. ಅದಕ್ಕೆ ಒಂದು ರೀತಿ ಅವಕಾಶ ನಮ್ಮ ಇವರಿಗೆ, ಯಾರೋ ನಮ್ಮ ವಿಜಯೇಂದ್ರ ಅವರಿಗೆ. ಯಾಕೆಂದರೆ ಕಾಂಗ್ರೆಸ್ ಈಗ ಅತ್ಯಂತ ಟೀಕೆಗಳಿಗೆ ಒಳಗಾದಂಥ ಸನ್ನಿವೇಶದ. ಅದರಲ್ಲೂ ವಿಶೇಷವಾಗಿ ಬಳ್ಳಾರಿಯಲ್ಲೇ ಈಗ ನಡೆದಿದ್ದು, ಅದರ ಜೊತೆಗೆ ಮುಡಾ ಹಗರಣದಾಗಿರ್ಬೋದು,